ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ವೆಂಕಟೇಶ್ ಮಿಸ್ತ್ರಿ ಮಾಜಿ ಮಹಾಪೌರರು ಇವರನ್ನ ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ವತಿಯಿಂದ ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕಿನಲ್ಲಿ ನಡೆದ ರಾಜ್ಯ ಸಮ್ಮೇಳನದಲ್ಲಿ ಅಧಿಕಾರ ಸ್ವೀಕರಿಸಿಕೊಂಡು ಮಾತನಾಡಿದರು. ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ನಡೆಯುತ್ತಿರುವ ಸಂಘಟನೆ ರಾಜ್ಯದಾದ್ಯಂತ ಅತ್ಯಂತ ಹೆಸರು ಮಾಡಿದೆ. ಶೋಷಿತ ಸಮುದಾಯಗಳನ್ನ ನಿರ್ಗತೀಕರಣ ಸಮಾಜದ ಮುಖ್ಯ ವಾಹಿನಿಗೆ ತರುವುದು ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶವಾಗಿದೆ. ಆ ನಿಟ್ಟಿನಲ್ಲಿ ರಾಜ್ಯದಾದ್ಯಂತ ಸಂಘಟನೆಯನ್ನ ಬಲಿಷ್ಠಗೊಳಿಸುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು ಡಿ ರಾಜಣ್ಣ, ರಾಜ್ಯ ಉಪಾಧ್ಯಕ್ಷರು ಸಿಕೆ ರವೀಂದ್ರನಾಥ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ಬಿ ಶ್ರೀನಿವಾಸ್ ಹಾಗೂ ರಾಜ್ಯ ಉಪಾಧ್ಯಕ್ಷರು ವಿಬಿ ರಾಮಚಂದ್ರ, ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ಸಂಗಮೇಶ್ ಬಸಲಗುಂದಿ ಹಾಗೂ ಕಾನೂನು ಸಲಹೆಗಾರರು ಹರೀಶ್ ಪೂಜಾರ್, ಪ್ರಕಾಶ್ ಪೂಜಾರ್, ಧಾರವಾಡ ತಾಲೂಕಾ ಅಧ್ಯಕ್ಷರನ್ನಾಗಿ ಮಹಿಳಾ ಘಟಕದ ವತಿಯಿಂದ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನಾಗಿ ರೇಷ್ಮಾ ಚಿಕ್ಕೋಡಿ, ಧಾರವಾಡ ಜಿಲ್ಲಾ ಯುವ ಘಟಕ ಅಧ್ಯಕ್ಷರಾದ ರಾಜು ಲಮಾಣಿ, ಕಲಘಟಕಿ ತಾಲೂಕಾ ಅಧ್ಯಕ್ಷರು ಮಂಜುನಾಥ್ ಹನುಮಸಾಗರ್, ದಲಿತ ಸಂಘರ್ಷ ಸಮಿತಿಯ ಸದಸ್ಯರಾದಂತ ಬಾಲಾರ್ಜಿ ದೊಡ್ಮನೆ, ಮಂಜುನಾಥ್ ಹರ್ಲಾಪುರ್, ಕೃಷ್ಣ ಲಮಾಣಿ, ಚಿರಂಜೀವಿ ರಾಥೋಡ್, ರಾಜು ಲಮಾಣಿ, ರಮೇಶ್ ಲಮಾಣಿ, ದುಬೈ ಮಂಜು, ಗಿಡ್ಡಪ್ಪ ಶಿವಳ್ಳಿ, ಮಂಜುನಾಥ್ ಮುಗದ್, ಶ್ರೀನಿವಾಸ್ ಮುಗದ್, ವಿಶಾಲ್ ನವನಗರ, ಚೇತನ್ ನವನಗರ್, ಅಶೋಕ್ ಬೀಸ್ನಹಳ್ಳಿ, ದುರ್ಗಪ್ಪ ತೇಜಸ್ವಿನಗರ, ಸಂಜೀವ್ ಇವರನ್ನ ಆಯ್ಕೆಯನ್ನು ಮಾಡಿದ ಆದೇಶ ಪತ್ರಗಳನ್ನು ನೀಡಿ ರಾಜ್ಯ ಸಮಿತಿಯವರು ಸನ್ಮಾನಿಸಿ ಗೌರವಿಸಿದರು. ಅಲ್ಲೇ ಆ ಸಂಘಟನೆ